ಕುಮಾರಸ್ವಾಮಿ ಅವರು ಮಾತಿನ ಮಲ್ಲರು ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಬರೀ ಮಾತಿನಲ್ಲೇ ಎಲ್ಲರಿಗೂ ಹೊಟ್ಟೆ ತುಂಬಿಸ್ತಾರೆ. ಅವ್ರು ಯಾವತ್ತೂ ಕೂಡ ಫೀಲ್ಡ್ ನಿಂತು ರಾಜಕಾರಣ ಮಾಡುವಂತ ವ್ಯಕ್ತಿ ಅಲ್ಲ. ವಿಷಯ ಅವ್ರ ಮಾತುಗಳು ಯಾವತ್ತೂ ಕೂಡ ನಿಜ ಆಗಿಲ್ಲ. ಇದರಲ್ಲಿ ಯಾವ್ದು ನಿಜ ಆಗಿದೆ? ಅವ್ರು ಮಾತಾಡ್ತಕ್ಕಂಥ ಮಾತನ್ನ ಮಾಡಿದ ದಿವಸ ಕೇಳಿದ್ರೆ ನಾನು ಮಾತಾಡೋ ವ್ಯಕ್ತಿತ್ವ ಇರ್ತಕ್ಕಂಥ ಅವ್ರ ಮಾತಿಗೆ ಹೆಚ್ಚು ಅರ್ಥ ಕೊಡ್ತಕ್ಕಂಥ ಸೂಕ್ತ ಅಲ್ಲ. ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಕೂಡ ಮಾತಾಡಿದ್ದಾರೆ. ಅವ್ರು ಮಣ್ಣಾಕಬೇಕು ಅದನ್ನ. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರೆ, ನಾನೇ ನಾಯಕ, ಇನ್ಯಾರು ನಾಯಕರೇ ಅಲ್ಲ, ನಾನು 15 ರಾಜ್ಯ ಸುಧಾರಣೆ ಮಾಡೋನು, ಇನ್ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅವರು. ಅದನ್ನೇನು ಮಾಡಕ್ಕೆ ಒಬ್ಬರು ಒಂದು ಭ್ರಮೆನಲ್ಲಿ ತೇಲ್ತಾ ಇರ್ತಾರೆ. ಆ ಭ್ರಮೆನಲ್ಲಿ ತೇಲ್ತಾ ಇರ್ಬೋದು. ಎಲ್ರಿಗೂ ಅವ್ರದೇ ಆದಂತ ಶಕ್ತಿ ಇದೆ. ಯಾರ ಬಗ್ಗೆ ನಾವು ಆತರ ಅದುರವಾಗಿ ಕೇವಲವಾಗಿ ಮಾತಾಡ್ಬೋದು. ಸಿದ್ದರಾಮಯ್ಯನವರು ಆಡಳಿತದ ಬಗ್ಗೆ, ಸಿದ್ದರಾಮಯ್ಯನವ್ರನ್ನ 2ನೇ ಸರಿ ಮುಖ್ಯಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯನವರು ಅಂತಂದ್ರೆ ಅವ್ರ ಆಡಳಿತ ಮೆಚ್ಚುತ್ತಾರೆ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಅವರ ಕಾರ್ಯವೈಖರಿ ಓಟ್ ಕೊಟ್ಟಿರ್ತಕ್ಕಂಥದ್ದು. ಅದು ಕುಮಾರಸ್ವಾಮಿ ಅವರಿಗೆ, ಕುಮಾರಣ್ಣ ಅವ್ರಿಗೆ ಇಡ್ತಿಲ್ಲ ಅಂತಂದ್ರೆ ಅದಕ್ಕೆ ನಾವೇನು ಮಾಡ್ತೀವಿ. ಕುಮಾರಸ್ವಾಮಿ ಅವರು ಮಾತಿನ ಮಲ್ಲರು ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಬರೀ ಮಾತಿನಲ್ಲೇ ಎಲ್ಲರಿಗೂ ಹೊಟ್ಟೆ ತುಂಬಿಸ್ತಾರೆ. ಅವ್ರು ಯಾವತ್ತೂ ಕೂಡ ಫೀಲ್ಡ್ ನಿಂತು ರಾಜಕಾರಣ ಮಾಡುವಂತ ವ್ಯಕ್ತಿ ಅಲ್ಲ. ವಿಷಯ ಅವ್ರ ಮಾತುಗಳು ಯಾವತ್ತೂ ಕೂಡ ನಿಜ ಆಗಿಲ್ಲ. ಇದರಲ್ಲಿ ಯಾವ್ದು ನಿಜ ಆಗಿದೆ? ಅವ್ರು ಮಾತಾಡ್ತಕ್ಕಂಥ ಮಾತನ್ನ ಮಾಡಿದ ದಿವಸ ಕೇಳಿದ್ರೆ ನಾನು ಮಾತಾಡೋ ವ್ಯಕ್ತಿತ್ವ ಇರ್ತಕ್ಕಂಥ ಅವ್ರ ಮಾತಿಗೆ ಹೆಚ್ಚು ಅರ್ಥ ಕೊಡ್ತಕ್ಕಂಥ ಸೂಕ್ತ ಅಲ್ಲ. ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಕೂಡ ಮಾತಾಡಿದ್ದಾರೆ. ಅವ್ರು ಮಣ್ಣಾಕಬೇಕು ಅದನ್ನ. ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರೆ, ನಾನೇ ನಾಯಕ, ಇನ್ಯಾರು ನಾಯಕರೇ ಅಲ್ಲ, ನಾನು 15 ರಾಜ್ಯ ಸುಧಾರಣೆ ಮಾಡೋನು, ಇನ್ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅವರು. ಅದನ್ನೇನು ಮಾಡಕ್ಕೆ ಒಬ್ಬರು ಒಂದು ಭ್ರಮೆನಲ್ಲಿ ತೇಲ್ತಾ ಇರ್ತಾರೆ. ಆ ಭ್ರಮೆನಲ್ಲಿ ತೇಲ್ತಾ ಇರ್ಬೋದು. ಎಲ್ರಿಗೂ ಅವ್ರದೇ ಆದಂತ ಶಕ್ತಿ ಇದೆ. ಯಾರ ಬಗ್ಗೆ ನಾವು ಆತರ ಅದುರವಾಗಿ ಕೇವಲವಾಗಿ ಮಾತಾಡ್ಬೋದು. ಸಿದ್ದರಾಮಯ್ಯನವರು ಆಡಳಿತದ ಬಗ್ಗೆ, ಸಿದ್ದರಾಮಯ್ಯನವ್ರನ್ನ 2ನೇ ಸರಿ ಮುಖ್ಯಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯನವರು ಅಂತಂದ್ರೆ ಅವ್ರ ಆಡಳಿತ ಮೆಚ್ಚುತ್ತಾರೆ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಅವರ ಕಾರ್ಯವೈಖರಿ ಓಟ್ ಕೊಟ್ಟಿರ್ತಕ್ಕಂಥದ್ದು. ಅದು ಕುಮಾರಸ್ವಾಮಿ ಅವರಿಗೆ, ಕುಮಾರಣ್ಣ ಅವ್ರಿಗೆ ಇಡ್ತಿಲ್ಲ ಅಂತಂದ್ರೆ ಅದಕ್ಕೆ ನಾವೇನು ಮಾಡ್ತೀವಿ.